ಸರ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಸರ್. ಒಂದು ಸಬ್ಮಿಷನ್ ಅದನ್ನು ಹೇಳಕ್ ಬರ್ತೇನೆ ನಾನು ಸರ್. ನೆನ್ನೆ ನಾನು ಲೀಡ್ ಬ್ಯಾಂಕ್ ಅವರಿಗೆ ಮತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರಿಗೆ ಕರೆದು ಮಾತಾಡಿದ್ದೀನಿ ಸರ್. ಈಗೇನು 3,50,000 ಅವ್ರು ಲೋನ್ ತಗೊಂಡು ಸರ್, ಅಸಲು ಬಡ್ಡಿ ಸಮೇತ 7,98,000 ಆಗಿದ್ದೀರ ಸರ್. ಅದರಲ್ಲಿ ಮಾನವೀಯತೆ ದೃಷ್ಟಿಯಿಂದ ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ಜಿಲ್ಲಾಡಳಿತ ನಿಮಗೆ ನಿರ್ದೇಶನವನ್ನು ಕೊಡ್ತೀವಿ. ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಮಾಡಬೇಕು. OTS ಮೂಲಕ ಬಂದು ನಾವೇನು ಪರಿಹಾರ ಕೊಡ್ತೀವಿ ಸರ್, ಅದರಲ್ಲಿ ಮುರ್ಕೊಳ್ಳೋದಂಗೆ ಅಟ್ಲೀಸ್ಟ್ ಒಂದು 50% ಕಡಿಮೆ ಮಾಡ್ಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ ಸರ್. ಸದ್ಯಕ್ಕೆ ಅವರು 25% ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಾನು ನಿನ್ನೆ ಒಪ್ಪಿಲ್ಲ. 50% ಆದ್ರೂ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಸ್ವಲ್ಪ ಸಬ್ಜೆಕ್ಟ್ ಬಟ್ ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಸ್ವಲ್ಪ ಹ್ಯಾರಾಸ್ಮೆಂಟ್ ಇದೆ, ತುಂಬ ಕಂಪ್ಲೇಂಟ್ ಇದೆ. ಸ್ವಲ್ಪ ನಿಮ್ಮ LDM ಅವರು ಸರ್ ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ರೈತರಿಗೆ ತುಂಬ ಹ್ಯಾರಾಸ್ಮೆಂಟ್ ಇದೆ ಅಂತ ಹೇಳ್ತಾವ್ರೆ. ಅದಕ್ಕೆ ಇದು 2018 ಸಾಲ ಮನ್ನಾ ಆಗಿರೋದನ್ನು ಸರಿಯಾದ ರೀತಿ ರೈತರಿಗೆ ತಿಳುವಳಿಕೆ ಮೂಡಿಸಿದೆ. ಈಗ 5 ಲಕ್ಷ ಕಟ್ಟಿ 6 ಲಕ್ಷ ಕಟ್ಟಿ ಅಂತೇಳಿ ಪ್ರಜಾಪ್ರಭುತ್ವ ಅಂತ ಸ್ವಲ್ಪ ಸರ್ ಮೀಟಿಂಗ್ ಮಾಡೋದು ಒಳ್ಳೇದು. ಕಾವೇರಿ ಸರಿ ಇದು ಲೋನ್ 2013 ಆಗಿರೋದು. ಆಲ್ಮೋಸ್ಟ್ ಸರ್ 5 ವರ್ಷದಿಂದ ಯಾರು ರಿಕವರಿಗೆ ಹೋಗಿಲ್ಲ ಸರ್ ಕಸ್ಟಮರ್. ಯಾವುದಾಗಲಿ ರೈತರಿಗೆ ಯಾವುದೇ ಕಾರಣಕ್ಕೂ ಕಿರುಕುಳ ಕೊಡಕೂಡದು ಅಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಅದನ್ನ ಯಾರು ಫಾಲೋ ಮಾಡ್ತಾರ ಬ್ಯಾಂಕ್ ಇಲ್ಲ, ಅದಕ್ಕೆ ಇದು ಬಂದಿಲ್ಲ ಸರ್. ಹೊರಗಡೆ ಈಗ ತಾನೇ ಕೊಟ್ಟರು. ಚೆಕ್ ಮಾಡಿ ಯಾಕೆ ಹತ್ತಿರ ಅರೆಸ್ಟ್ ಮಾಡ್ತಾರೆ. ಈಗ ಸ್ವಲ್ಪ ಸೂಸೈಡಲ್ ಪ್ರಾರಂಭ ಆಗ್ಬಿಡ್ತಾರೆ. ಚೆಕ್ ಮಾಡಿಸಿ ಚೆಕ್ ಮಾಡ್ತದಲ್ಲ. ಹೋಗಿ ದೊಡ್ಡ ಕಂಪನಿಗಳು ಈ ದೊಡ್ಡ ಡೆವಲಪರ್ಗಳು ಸಾಲ ಕೊಟ್ಟಿದ್ರು ಅದು ವಸೂಲಿ ಮಾಡಿ ರೈತರಿಗೆ ಇನ್ನೊಂದು ರೈತರಿಗೆ ಓಡಿಸ್ತೀವಿ ನಿಮಗೆ ಸರ್. ಆ ಥರ ರಿಕವರಿಗೆ ಅಂತ ಎಲ್ಲೂ ಹೋಗಿಲ್ಲ. ನೀವು 2013 ವಿಚಾರ ಹೇಳ್ತಾ ಇದ್ದೀರಲ್ಲ, ಯಾವುದೇ ಕಾಲದಲ್ಲಿ ಅವರು ರೈತರು ಸಾಲ ಪಡ್ಕೊಂಡಿರ್ಲಿ ಬಲವಂತವಾಗಿ ವಸೂಲಿ ಮಾಡಬಾರ್ದು ಅಂತ ಸರ್ಕಾರಿ ಡೈರೆಕ್ಷನ್ ಇದೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಕುಮಾರಣ್ಣನು ಅದನ್ನೇ ಹೇಳ್ತಾ ಇರೋದು, ರೈತರಿಗೆ ತೊಂದರೆ ಕೊಡಬೇಡಿ, ರೈತರು ಕಟ್ಟಕಲು ಬಲವಂತವಾಗಿ ಮಾಡಕ್ ಹೋಗ್ಬೇಡಿ ಅಂತ. ನೀವು ಮಾಡಿದೀರಾ. ಈಗ ಆಲ್ರೆಡಿ ಹೊರಗಡೆ ರೈತರು ಸುಮಾರು ಜನ ಅರ್ಜಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೀವು ಲೀಡ್ ಬ್ಯಾಂಕ್ ನೀವೇನಾಗಿದ್ದೀರಾ? ನೀವು ತೀರ್ಮಾನ ತಗೊಳ್ಳೋ ಅಧಿಕಾರಿ ಆಗಿದ್ದೀರಲ್ರಿ? ಹೌದು ಸರ್, ಹೇಳಿ ಸರ್. ನೀವು ತೀರ್ಮಾನ ಮಾಡ್ತೀರಾ ಇದನ್ನ? ಕನ್ವೆ ಮಾಡ್ತೀನಿ ಸರ್ ಬ್ಯಾಂಕ್ ಅವರಿಗೆ. DC ಸಾಹೇಬ್ರು ಹೇಳಿದ ಅರ್ಥ ಆಯ್ತಾ? ತೀರ್ಮಾನ ತಗೊಳ್ಳೋದು ಇಲ್ಲ ಅವ್ರಿಗೆ. ಬಂದಿದ್ದೀರಿ ಮತ್ತೆ ನೀವು ತೀರ್ಮಾನ ತಗೋತೀರೇನ್ರಿ? ಮೀಟಿಂಗ್ ಅಲ್ಲಿ ನಡೆಯೋ ವಿಚಾರ ಪ್ರಸ್ತಾಪ ಸರ್ ಈಗ LDM ಸರ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಬ್ಯಾಂಕ್ ಮೇಲೆ ಕಂಟ್ರೋಲ್ ಇರುತ್ತೆ ಸರ್. ಒಂದು ಅದನ್ನು ಹೊರತುಪಡಿಸಿದ್ರಿ ಸರ್ ನಮ್ಮ CEO ಅಧ್ಯಕ್ಷತೆಯಲ್ಲಿ ಪ್ರತಿ 2 ತಿಂಗಳು ಸರ್ ಹೇಳ್ತೇನೆ ಸರ್. ಈಗ ಇದು ಏನು ಒಂದು ತ್ರೈಮಾಸಿಕವಾಗಿ ಒಂದು DLBC ಅಂತ ಮಾಡ್ತೇವೆ ಸರ್. DLBC ಅದರಲ್ಲಿ ಬರುವಂಥ ರೆಕಮೆಂಡೇಶನ್ ಎಲ್ಲ SLBCಗೆ ಹೋಗುತ್ತೆ ಸರ್. ಸನ್ಮಾನ್ಯ ನಮ್ಮ ಇವರು ಸರ್ ಅದಕ್ಕೆ ಒಂದ್ಸತಿ ಅಧ್ಯಕ್ಷತೆ ತಗೊಂಡು ಡೆಲ್ಲಿಯಿಂದ ಇದ್ರು ಕೂಡ ಒಂದ್ಸತಿ ಮೀಟಿಂಗ್ ಮಾಡಿ ಈ ವಿಷಯದ ಬಗ್ಗೆ ಈಗಾಗಲೇ 2 ಸತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ LDM ಕೋಆರ್ಡಿನೇಟ್ ಮಾಡ್ತಾರೆ ಸರ್. ಬೇರೆ ಎಲ್ಲ ಬ್ಯಾಂಕ್ಸ್ ಏನಿದೆ ಎಲ್ಲ ಬ್ಯಾಂಕ್ಸಲ್ಲೂ ಎಷ್ಟು ಕ್ರೆಡಿಟ್ ಡಿಸ್ಬರ್ಸ್ಮೆಂಟ್ ಆಗಿದೆ, ರೈತರಿಗೆ ಎಷ್ಟು ರಿಕವರೀಸ್ ಆಗ್ತಾ ಇದೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸರ್. ಅಂದ್ರೆ ಅವರು ಪವರ್ ಇದೆಯಾ ಇಲ್ಲ ಅಂದ್ರಲ್ಲ ಸರ್, ಅದಕ್ಕೆ ಸರ್ಕಾರ ರೈತರ ಮನೆಗೆ ವಸೂಲಾತಿಗೆ ಹೋಗ್ಕೊಡ್ದು ಕಿರುಕುಳ ಪಡ್ಕೊಡ್ಬೇಕು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಲಿಖಿತವಾಗೂ ಇದೆ, ಓರಲ್ ಆಗೂ ಇದೆ. ಅದನ್ನ ನೀವು ಎಲ್ಲಾ ಬ್ಯಾಂಕ್ ಮ್ಯಾನೇಜರ್ಗಳನ್ನು ಕರೆದು ಖಾಸಗಿ ಕರಿತೀರ, ಗೌರ್ಮೆಂಟ್ ಕರಿತೀರ, ಕರೆದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಡಿ. ಇಲ್ಲಾಂದ್ರೆ ಕ್ರಿಮಿನಲ್ ಮಕ್ಕಳದಲ್ಲಿ ನಿಮಗೆ ಉಳಿದಿರಿ. ರೈತರಿಂದ ಒಂದು ಕಂಪ್ಲೇಂಟ್ ಬಂದ್ರು ಅಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಈಗ ರೈತ ಬ್ಯಾಂಕ್ ಸಾಲನ ಇನ್ನೊಂದು ಸಾಲನ ಸರ್ಕಾರದ ಮೇಲೆ ಕೆಟ್ಟ ಹೆಸರು, ಅಧಿಕಾರಿಗಳ ಮೇಲೆ ಕೆಟ್ಟ ಹೆಸರು. ನೀವು ಸ್ಟ್ರಿಕ್ಟ್ ಆಗಿ ಆನ್ಸರ್ ದಿನ ರಾತ್ರಿ ಫೋನ್ ಮಾಡೋದು, ಬೆಳಗ್ಗೆ ಇದ್ದು ಮನೆಗಳ ಹತ್ರ ಜನ ಕಳಿಸೋದು. ನೀವು ಸ್ಟ್ರಿಕ್ಟ್ ಆಗಿ ಮೀಟಿಂಗ್ ಮಾಡಿ ಯಾವ ಸರ್ಕಾರದಿಂದ ಇನ್ಸ್ಟ್ರಕ್ಷನ್ ಇದೆ, ಯಾವ ರೈತರ ಮನೆಗೆ ಹೋಗ್ಬಿಡುದು ಅಂತ ಹೇಳಿಬಿಟ್ಟು
ಸರ್ ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಸರ್, ಮಾನ್ಯ ಸಚಿವರು ಮತ್ತು ಸಂಸದರು ಅವರೇ ಖುದ್ದು ಲಾಸ್ಟ್ 3 ತಿಂಗಳಿಂದ ಹೇಳಿದ್ದಾರೆ, ನಾವು ಕೂಡ ಹೇಳಿದ್ವಿ ಸರ್. ಈಗ ಯಾವ್ಯಾವ್ದು ಈ ತರ ಕಂಪ್ಲೇಂಟ್ಸ್ ಬಂದಿದೆ ರಿಕವರಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕನ್ಸರ್ನ್ KGBಗೆ ಇವಾಗ ಕಂಪ್ಲೇಂಟ್ ಬಂದಿರೋದು ಸರ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ. ಎಸ್ ಅದನ್ನ ಸೊ ರಿಕವರೀಸ್ ಸಚ್ LDM ಅವರು ನೋಡಿ ವಿಚ್ ಎವರ್ ಬ್ಯಾಂಕ್ ನಮ್ಗೆ ಅಲ್ಲಲ್ಲಿ ಆ ಥರ ಅಲಿಗೇಷನ್ ಬರ್ತಾ ಇದೆ ರಿಕವರೀಸ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಫೋರ್ಸ್ಫುಲ್ಲಿ. ಸೊ ಅದನ್ನ ನೋಡ್ಬಿಟ್ಟು ಯು ಕ್ಯಾನ್ ಇನ್ಸ್ಟ್ರಕ್ಷನ್ ಅಂತ ಇತ್ತು. ಇವತ್ತು ಸಾವಿರ 1 ಲಕ್ಷ ಸಾಲ ತಗೊಂಡಿದ್ದಾರೆ. ಅವರು ತಗೊಂಡ್ಬಿಟ್ಟು ದುಡ್ಡು ಒಂದು ರೂಪಾಯಿ ಕಡಿಮೆ ಬಡ್ಡಿ ಕಡಿಮೆ ಏರ್ತಾ ಇರ್ತದೆ. ಬಟ್ ಅವ್ರು ತಿಳುವಳಿಕೆ ಮೂಡಿಸೋದು ಇದು ಸಮಸ್ಯೆ. ಆಮೇಲೆ ಅದು ರೈತರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ 18ರಲ್ಲಿ ನಾವೇನು ಸಾಲ ಮನ್ನಾ ಮಾಡೋದು, ಆ ಸಾಲ ಮನ್ನಾದಲ್ಲಿ ನಮ್ಮ ಸಾಲ ತೀರಿದ್ರೆ ಕೆಲವರಿಗೆ ಕರೆಕ್ಟಾಗಿ ಐಡಿಯಾ ಇದೆ, ದುಡ್ಡು ಕಟ್ಟಕ್ಕಾಗಿದೆ. ಅಂಥವ್ರಿಗೆ 8 ಲಕ್ಷ 10 ಲಕ್ಷ ಆಗಿದೆ. 1000 ಕೋಟಿ ಕಾವೇರಿ ಅದರಿಂದ ಅದು ಸ್ವಲ್ಪ ರೈತರಿಗೆ ಮೊದಲೇ ತಿಳುವಳಿಕೆ ಮೂಡಿಸಿ ನೋಟಿಸ್ ಕೊಟ್ಟು ಅವ್ರ ಮನೆ ಆರಾಮಿಗಿರಾಗು ಅಂತ ಮಾಡೋದಕ್ಕಿಂತ ಮೊದಲೇ ಅದು ಪ್ರಿಕಾಷನರಿ ಮೆಜರ್ ತಗೊಂಡು ಸ್ವಲ್ಪ ಅವ್ರಿಗೆ ಅಡ್ವೈಸ್ ಮಾಡಬೇಕು. ರೈತರು ಪಾಪ ಅವ್ರಿಗೆ ಎಜುಕೇಷನ್ ಇರಲ್ಲ, ಕೆಲವರಿಗೆ ಏನೋ ಸಾಲ ಮನ್ನಾ ಇದೆ ಅಂತ ಅವ್ರ ಅದೇ ಕನ್ಫ್ಯೂಷನ್ ಸಮಸ್ಯೆ ಆಗಿರೋದು.